ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿ ಚಿದಾನಂದರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಬಳಿ ಹೊತ್ತು ತರತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಗರದ ಅಮೃತ ವಿದ್ಯಾಲಯಂನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳಿಂದ NCC ಮಕ್ಕಳು, ಸ್ಕೌಟ್ ವಿದ್ಯಾರ್ಥಿಗಳು ಹಾಗೂ ಇದರ ವಿದ್ಯಾರ್ಥಿಗಳಿಂದ ಒಂದು ಸುಂದರವಾಗಿರ್ತಕ್ಕಂಥ ಪೆರೇಡನ್ನು ಮತ್ತು ಗೌರವ ವಂದನೆಯನ್ನು ಕೂಡ ಸಲ್ಲಿಸಲಾಯಿತು. ಹಲವಾರು ಮಕ್ಕಳಿಂದ ವೇಷಭೂಷಣ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು, ನೃತ್ಯ ಸ್ಪರ್ಧೆಗಳು ಕೂಡ ನೋಡುಗರರ ಗಮನವನ್ನು ಸೆಳೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಮೃತ PU ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ವಿವೇಕ್ NC ಅವರು ಭಾಗವಹಿಸಿದರೆ, ಅಮೃತ ವಿದ್ಯಾಲಯಂನ ಪ್ರಾಂಶುಪಾಲರಾದ ಶ್ರೀಮತಿ ಪ್ರತಿಭಾ N, ಉಪಪ್ರಾಂಶುಪಾಲರಾದ ಪ್ರತೀಕ್ ಅವರು ಹಾಗೂ HS ಶಾಲೆ ಹಾಗೂ PU ಕಾಲೇಜಿನ ಎಲ್ಲ ಶಿಕ್ಷಕ ಹಾಗೂ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಮುಖ್ಯ ಅತಿಥಿಗಳು ಧ್ವಜಾರೋಹಣ ನೆರವೇರಿಸಿ ನಂತರ ರಾಷ್ಟ್ರಗೀತೆಯ ಗಾಯನವನ್ನು ಕೂಡ ಮಾಡಲಾಯಿತು. ವಿವೇಕ್ ಅವರು ಮಾತನಾಡಿ ಭಾರತೀಯ ಸಂವಿಧಾನದ ಮಹತ್ವವನ್ನು ವಿವರಿಸಿ ಶಿಸ್ತು, ಜವಾಬ್ದಾರಿ ಹಾಗೂ ದೇಶಪ್ರೇಮವನ್ನು ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿ ಗಣರಾಜ್ಯೋತ್ಸವವನ್ನು ವಿಶೇಷ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಎಲ್ಲ ಶಿಕ್ಷಕರುಗಳು ಹಾಗೂ ವಿದ್ಯಾರ್ಥಿಗಳ ಸಹಕಾರಕ್ಕೆ ಅಮೃತ ವಿದ್ಯಾಲಯಂನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಲಾಯಿತು. Footsteps fade, we turn inwards for divine blessings. Every noble beginning is invoked with prayer. I request our choir to attention, on move. A reminder of the sacrifices made by our freedom fighters who fought bravely so that we could live in free nation. As we celebrate Republic Day, let us promise to uphold the value of innocence and charm. Indeed, a very heartfelt thank you for our little ones and their educated teachers.
ಕಾರ್ಯಕ್ರಮ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಾಳೆ ಇನ್ನಷ್ಟು ಹೊಸತನದ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ @NDTV DVGಯನ್ನು ಫಾಲೋ ಮಾಡ್ತಾ ಇರಿ ಮತ್ತು ನಿಮ್ಮ ಬಳಿ ಹೊಸತನದ ಸುದ್ದಿಗಳಿದ್ದಲ್ಲಿ ಒಂದು ದಿವಸ ಮುಂಚಿತವಾಗಿ ನಮಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಸದಾ ನಿಮ್ಮ ಹಾರೈಕೆ ಮತ್ತು ಹಾರೈಕೆಯ ನಿರೀಕ್ಷೆಯಲ್ಲಿರ್ತಕ್ಕಂಥ @NDTV DVG ಬಳಗ ದಾವಣಗೆರೆ. ನಮಸ್ಕಾರ.